ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಗ್ತಿರೋದು MI ವರ್ಸಸ್ PBKS. ಆ ಮ್ಯಾಚ್ ನ ಪ್ರಿವ್ಯೂ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತು ಮ್ಯಾಚ್ ಬರೋಣ. MI ವರ್ಸಸ್ PBKS ಅಲ್ವಾ? PBKS ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರು ಯಾವ ತರ ಆಡ್ತಾ ಇದಾರೆ ಅಂದ್ರೆ ಆಡಿರೋ ಎಲ್ಲಾ ಮ್ಯಾಚಸ್ ವಿನ್ ಆಗ್ತಾ ಬರ್ತಾ ಇದಾರೆ. ಒಂಥರ ಹೈಲಿ ಕಾನ್ಫಿಡೆಂಟ್ ಅಲ್ಲಿ ಬರ್ತಾರೆ. ಪಂಜಾಬ್ ಮೇನ್ ವಿನ್ ಆಗಕ್ಕೆ ಕಾರಣ ಏನ್ ಗೊತ್ತಾ? ಅವ್ರ ಕಡೆ ಟೀಮ್ ಪರ್ಫಾರ್ಮೆನ್ಸ್. ಅವ್ರದ್ದು ಎಲ್ಲ ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಫೀಲ್ಡಿಂಗ್ ಅಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಖತ್ ಪ್ರದರ್ಶನ ಕೊಡ್ತಾ ಇದ್ದಾರೆ. ಆದ್ರಿಂದಲೇ ಅವ್ರ ಮ್ಯಾಚಸ್ ವಿನ್ ಆಗ್ತಾ ಇದಾರೆ. ಅದೇ ನೋಡಿ ಮುಂಬೈ ಅಂತ ಬಂದಾಗ ಆಡಿರೋ 4 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಸೋತಿದ್ದಾರೆ, 1 ಮ್ಯಾಚ್ ವಿನ್ ಆಗಿದೆ. ಇವ್ರದ್ದು ಆನ್ ದ ಪೇಪರ್ ನೋಡಿದಾಗ ಯಾವ ತರ ಇದೆ ಟೀಮ್ ಅಂದ್ರೆ ಸಖತ್ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಈ ಟೀಮ್ ನ ಬೀಟ್ ಮಾಡೋ ಇನ್ನೊಂದು ಟೀಮ್ ಇಲ್ಲ ಅಂತ ಅನ್ಸುತ್ತೆ. ಅದೇ ಏನಾದ್ರು ಆನ್ ದ ಫೀಲ್ಡ್ ಅಂತ ಬಂದಾಗ ಈ ತರ ಕ್ವಾಲಿಟಿ ಟೀಮ್ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಆ ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಈ ಸೀಸನ್ ಮೇನ್ ಇವ್ರ ಕನ್ಸರ್ನ್ ಆಗಿರೋದೇನಂದ್ರೆ ಅವ್ರ ಬೌಲಿಂಗ್ ಯೂನಿಟ್ ನೋಡಿ. ಮೇನ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಎಲ್ಲ ಇದಾರೆ. ಟ್ರೆಂಟ್ ಬೋಲ್ಟ್, ಬುಮ್ರಾ ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಎಲ್ಲ. ಇವ್ರಿಗೆ ವಿಕೆಟ್ಸ್ ತಗೊಳಕ್ಕೆ ಆಗ್ತಾ ಇಲ್ಲ. ಬುಮ್ರಾ 4 ಮ್ಯಾಚಸ್ ಆಡಿದ್ದಾರೆ. 4 ಮ್ಯಾಚಸ್ ಅಲ್ಲಿ ಇನ್ನೂ 1 ವಿಕೆಟ್ ತಗೊಂಡಿಲ್ಲ. ನೀವು ನಂಬ್ತೀರಾ? ನಂಬಲೇಬೇಕು. 1 ವಿಕೆಟ್ ತಗೊಂಡಿಲ್ಲ ಇನ್ನು. ಇವ್ರ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಅಲ್ಲಿ ವಿಕೆಟ್ಸ್ ತಗೊಳ್ತಾ ಇಲ್ಲ. ಆದ್ರಿಂದಲೇ ಇವರೆಲ್ಲ ಮ್ಯಾಚಸ್ ಸೋಲ್ತಾ ಇದಾರೆ. ಇವ್ರ ಕಡೆ ಮೇನ್ ಪರ್ಫಾರ್ಮೆನ್ಸ್ ಮಾಡ್ತಾರದು ಯಾರಂದ್ರೆ ಬೌಲಿಂಗ್ ಅಲ್ಲಿ ಶಾರ್ದುಲ್ ಠಾಕೂರ್. ಅವ್ರು ಬಂದಾಗ್ಲೆಲ್ಲ ವಿಕೆಟ್ಸ್ ತಗೊಳ್ತಾ ಇದಾರೆ. ಈ ಮೇನ್ ಪ್ಲೇಯರ್ಸ್ ಇಂದ ವಿಕೆಟ್ಸ್ ಬರ್ತಾ ಇಲ್ಲ. ಆದ್ರಿಂದ ಸ್ವಲ್ಪ ಕಷ್ಟ ಪಡ್ತಾ ಇದಾರೆ ಮುಂಬೈ. ನೋಡೋಣ ಇದೇ ರೀತಿ ಏನಾದ್ರು PBKS ವಿರುದ್ಧ ಪ್ರದರ್ಶನ ಕೊಟ್ರೆ PBKS ಇರೋ ಫಾರ್ಮ್ ಗೆ 1 ಸೈಡೆಡ್ ಮ್ಯಾಚ್ ಮಾಡಿ ಬಿಸಾಕ್ಬಿಡ್ತಾರೆ ಅಷ್ಟೇ. ಸಖತ್ ಕಷ್ಟ ಇದೆ ಪಂಜಾಬ್ ನ ಸೋಲ್ಸೋದು MIಗೆ. ಏನಾದ್ರು ಪಂಜಾಬ್ ನ ಸೋಲ್ಸ್ಬೇಕಾದ್ರೆ ಒಂಥರ ಮುಂಬೈ ಕಡೆ ಟೀಮ್ ಪರ್ಫಾರ್ಮೆನ್ಸ್ ಬರ್ಬೇಕು. ಆಗ್ಲೇನೆ PBKS ನ ಸೋಲ್ಸಕ್ಕಾಗೋದು. ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ. ನೋಡಿ ಇವರು ಸ್ಟಾಟ್ಸ್ ಅಂತ ಬಂದಾಗ 88 ಟೋಟಲ್ ಮ್ಯಾಚಸ್ ಆಡಿರೋದು ಬಂದು 33 ಮ್ಯಾಚಸ್. 33 ಮ್ಯಾಚಸ್ ಅಲ್ಲಿ 17 ಮ್ಯಾಚಸ್ MI ವಿನ್ ಆದ್ರೆ 16 ಮ್ಯಾಚಸ್ PBKS ವಿನ್ ಆಗಿರೋದು. ಇಲ್ಲಿ ನೋಡಿ 2 ಈಕ್ವಲ್ ಇದೆ. ಒಂಥರ ಪೈಪೋಟಿ ಅನ್ನೋದು ಜಾಸ್ತಿ ಇರುತ್ತೆ. ಅಷ್ಟೊಂದು ಈಸಿ ಇಲ್ಲ PBKS ನ ಸೋಲ್ಸೋದು. ಮುಂಬೈ ಸ್ವಲ್ಪ ಮುನ್ನಡೆ ಇರ್ಬೋದು, ಬಟ್ ಸಖತ್ ಕಷ್ಟ ಇದೆ ಇವತ್ತು ಅಷ್ಟೇ. ಮತ್ತೆ ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಅಂತ ಬಂದಾಗ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 8 ಮ್ಯಾಚಸ್ ಅಲ್ಲಿ MI 5 ಮ್ಯಾಚಸ್ ವಿನ್ ಆದ್ರೆ 3 ಮ್ಯಾಚಸ್ PBKS. ಇಲ್ಲಿ ನೋಡಿ ಹೋಮ್ ಗ್ರೌಂಡ್ ಅಲ್ಲಿ MI ದೇ ಡಾಮಿನೆನ್ಸ್ ಜಾಸ್ತಿ ಇದೆ. ಬಟ್ ಇತ್ತೀಚಿಗಿರೋ ಫಾರ್ಮ್ ನೋಡಿದ್ರೆ PBKS ಮುಂಬೈ ಹೋಮ್ ಗ್ರೌಂಡ್ ಆದ್ರೂ ಅಲ್ಲೂ ಸಹ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಪಂಜಾಬ್ಗೆ. ಆ ತರ ಆಡ್ತಾ ಇದಾರೆ. ನೋಡೋಣ ಏನಾಗುತ್ತಂತ. ಎಲ್ಲರಿಗೂ ಗೊತ್ತಿರಾಗೆ ವಾಂಖೇಡೆ ಸ್ಟೇಡಿಯಂ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಸಖತ್ತಾಗಿ ಆಡ್ಬೋದು ಬ್ಯಾಟಿಂಗ್. ಒಂಥರ ಬೌಲಿಂಗ್ ಯಾವಾಗ ಅಸಿಸ್ಟ್ ಆಗುತ್ತೆ ಅಂದ್ರೆ ಇನಿಷಿಯಲ್ ಓವರ್ಸ್ ಅಲ್ಲಿ 1 to 6 ಇರುತ್ತಲ್ವಾ, ಅಲ್ಲಿ ಒಂಥರ ಸೀಮ್ ಸ್ವಿಂಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವಾಗ ಏನಾದ್ರು ಫಾಸ್ಟ್ ಬೌಲರ್ಸ್ ಏನಾದ್ರು ವಿಕೆಟ್ ತಗೊಂಡ್ರೆ ಆಗ ಡೈರೆಕ್ಟ್ ಆಗಿ ಬ್ಯಾಟ್ಸ್ಮನ್ಸ್ ನ ಬ್ಯಾಕ್ ಬುಟ್ ಅಲ್ಲಿ ಉಳಿಬಹುದು. ಇಲ್ಲಾಂದ್ರೆ ಅದೇನಾದ್ರೂ ವಿಕೆಟ್ಸ್ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಬಾಲ್ ಸ್ವಿಂಗ್ ಆಗಲ್ಲ, ಬ್ಯಾಟ್ ಸ್ವಿಂಗ್ ಆಗುತ್ತೆ. ಈ ಗ್ರೌಂಡ್ ಅಲ್ಲಿ ವಿನ್ ಆಗ್ಬೇಕಾದ್ರೆ ಮಿನಿಮಮ್ 200 ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ. ಅದೇನಾದ್ರು ಚೇಸ್ ಮಾಡ್ಬೇಕಾದಾಗ 190 ಒಳಗಡೆ ಕಟ್ ಆಗ್ಬೇಕು. ಯಾವ್ದೇ ಟೀಮ್ ಗಾಗ್ಲಿ 200+ ರನ್ಸ್ ನ ಕೊಟ್ಟು ಚೇಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟನೇ. ಆದ್ರಿಂದ 180 ಬಿಲೋ ಕಟ್ ಹಾಕಿದ್ರೆ ಚೇಸ್ ಮಾಡ್ಬೋದು. ಲಾಸ್ಟ್ ಮ್ಯಾಚ್ ನೋಡಿ, ಲಾಸ್ಟ್ ಮುಂಬೈ ಅಷ್ಟೇ RCB ಮೇಲೆ ಚೇಸ್ ಮಾಡ್ತಾನೆ ಸೋತಿದ್ದು. ಚೇಸ್ ಮಾಡ್ಬೋದಾಗಿತ್ತು, ಬಟ್ ಅವ್ರ ಕೈಲಾಗಿಲ್ಲ. ಯಾಕಂದ್ರೆ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು. ಆದ್ರಿಂದಲೇ ಅವರಿಂದ ಚೇಸ್ ಮಾಡಕ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 125 ಮ್ಯಾಚಸ್. 125 ಮ್ಯಾಚಸ್ ಅಲ್ಲಿ 55 ಮ್ಯಾಚಸ್ ಪೋಸ್ಟ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆದ್ರೆ 70 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆಗಿದ್ದಾರೆ. ಚೇಸಿಂಗ್ ಮಾಡಿದವ್ರದೇ ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ. ಇವತ್ತು ಅಷ್ಟೇ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಚೇಸಿಂಗ್ ತಗೊಳ್ಳೋ ಸಾಧ್ಯತೆನೆ ಜಾಸ್ತಿ ಇದೆ. ಇವಾಗ ನೋಡಿ ಮುಂಬೈ ಅಂತ ಬಂದಾಗ ಒಂಥರ ಪ್ರದರ್ಶನ ಕೊಡ್ತಾ ಇಲ್ಲ, ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅದೇ ಪಂಜಾಬ್ ಅಂತ ಬಂದಾಗ ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಸಖತ್ತಾಗಿ ಕಾಣ್ತಾ ಇದೆ. ಇವತ್ತು ಪ್ಲೇಯಿಂಗ್ 11 ಯಾವ 11 ಜೊತೆ ಹೋಗ್ತಾರ ಅಂತ ನೋಡೋಣ ಅಂದ್ರೆ MI ಲಾಸ್ಟ್ ಮ್ಯಾಚ್ ನಮ್ಮ RCB ವಿರುದ್ಧ ಸೋತಿರ್ಬೋದು, ಬಟ್ ಇವ್ರದ್ದು ಆನ್ ದ ಪೇಪರ್ ನೋಡಿದಾಗ ಸಖತ್ ಸ್ಟ್ರಾಂಗ್ ಆಗಿದೆ. ಟೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಷ್ಟೇ. ಬಟ್ ನಂಗೆ ಅನಿಸ್ದಂಗೆ ಇವತ್ತು ಅಷ್ಟೇ ಸೇಮ್ 11 ಜೊತೆನೆ ಹೋಗ್ತಾರ ಅಂತ ಅನಿಸ್ತಾ ಇದೆ. ಬಟ್ PBKS ನೋಡಿ, PBKS ಟಚ್ ಕೂಡ ಮಾಡಲ್ಲ, ಒಬ್ಬ ಪ್ಲೇಯರ್ನು ಟಚ್ ಮಾಡಲ್ಲ. ಯಾಕಂದ್ರೆ ಎಲ್ಲಾ ಮ್ಯಾಚಸ್ ವಿನ್ ಆಗ್ತಾ ಇದಾರೆ. ಇನ್ನೇನಕ್ಕೆ ಟಚ್ ಮಾಡ್ಬೇಕು? ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಆದ್ರಿಂದ ಇವರು ಅಷ್ಟೇ ಸೇಮ್ 11 ಜೊತೆನೆ ಹೋಗ್ತಾರೆ. ಮುಂಬೈ ಮ್ಯಾಚಸ್ ಸೋತಿರ್ಬೋದು ಅಷ್ಟೇ, ಟೀಮ್ ಮಾತ್ರ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆದ್ರಿಂದ ನಾವು ಅಷ್ಟೇ ಇವತ್ತು ಒಂಥರ ಹೈ ಸ್ಕೋರಿಂಗ್ ಗೇಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಒಂಥರ ಫುಲ್ ಪೈಪೋಟಿಯಿಂದ ಇರುತ್ತಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಪ್ರಿಡಿಕ್ಷನ್ ಮಾಡೋಣ. ನೋಡಿ 2 ಟೀಮ್ಸ್ ನ ಕಂಪೇರ್ ಮಾಡಿದಾಗ ಆನ್ ದ ಪೇಪರ್ ನೋಡಿದಾಗ 2 ಟೀಮ್ಸ್ ಬ್ಯಾಲೆನ್ಸ್ ಆಗಿದೆ, ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಅದೇ ಆನ್ ದ ಫೀಲ್ಡ್ ಅಂತ ಬಂದಾಗ ಪಂಜಾಬ್ ಕಡೆಯಿಂದ ಪ್ರದರ್ಶನ ಸಖತ್ತಾಗಿ ಕೊಡ್ತಾ ಇದಾರೆ. ಬಟ್ ಮುಂಬೈ ಕಡೆ ಅಷ್ಟೊಂದೇನು ಬರ್ತಾ ಇಲ್ಲ. ಆದ್ರಿಂದ ನಂಗೂ ಏನ್ ಅನಿಸ್ತಾ ಇದೆ ಅಂದ್ರೆ ಇವತ್ತು ಪಂಜಾಬ್ ಮುಂಬೈನ ಸೋಲ್ಸುತ್ತೆ ಅಂತ ಅನಿಸ್ತಾ ಇದೆ. ಹೌದು, ಹೋಮ್ ಗ್ರೌಂಡ್ ಮುಂಬೈದೇ ಆಗಿರ್ಬೋದು, ಬಟ್ ಪಂಜಾಬ್ ಸಖತ್ ಸ್ಟ್ರಾಂಗ್ ಇದೆ. ನಂಗೆ ಅನಿಸ್ದಾಗೆ ಪಂಜಾಬೇ ಹೊಡೆಯುತ್ತೆ ಇವತ್ತು ಮುಂಬೈನ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿದ್ದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.